ನಮಸ್ಕಾರ ಕರ್ನಾಟಕ ಮೂಡಲ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೊಟ್ಟಿಗೆ ಬಹಳ ರುಚಿಯಾಗಿ ಒಂದು ಸುಟ್ಟ ಬದನೆಕಾಯಿಯಲ್ಲಿ ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 4 ಉದ್ದವಾಗಿರುವಂಥ ಬದನೆಕಾಯನ್ನು ತೊಗೊಂಡಿದ್ದೀನಿ. ಈ ಬದನೆಕಾಯಿನೆಲ್ಲ ಹೀಗೆ ಒಲೆಯ ಊರಿನಲ್ಲೇ ಚೆನ್ನಾಗಿ ಸುಟ್ಕೊಬೇಕಾಗುತ್ತೆ. ಸೌದೆ ಒಲೆ ಇದ್ದರೆ ಕೆಂಡದಲ್ಲಿ ಇದನ್ನು ಸುಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕೆಂಡದಲ್ಲಿ ಸುಟ್ಕೊಳ್ಳುವಾಗ ಇದನ್ನು ಹೊಗೆ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ, ಚೆನ್ನಾಗಿ ಅನಿಸೋದಿಲ್ಲ. ಎಲ್ಲ ಬದನೆಕಾಯಿಗಳನ್ನು ಕೂಡ ಹೀಗೆ ಸುತ್ತ ಚೆನ್ನಾಗಿ ಸುಟ್ಕೊಬೇಕು. ಇವಾಗ ನಾನು ತೊಗೊಂಡಿದ್ದ 4 ಬದನೆಕಾಯನ್ನು ಕೂಡ ಸುಟ್ಕೊಂಡಿದ್ದೀನಿ. ಹೀಗೊಂದು ತಟ್ಟೆನ ತೊಗೊಂಡು ಆ ತಟ್ಟೆ ಒಳಗಡೆ 4 ಬದನೆಕಾಯನ್ನು ಹಾಕಿ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ಅಷ್ಟರೊಳಗೆ ನಾನಿಲ್ಲಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ಅಕ್ಕಿ ರೊಟ್ಟಿಯನ್ನು ನಾವು ಯಾವಾಗಲೇ ಮಾಡುವಾಗ ಆದ್ರೂ ಕೂಡ ಅಕ್ಕಿ ಹಿಟ್ಟಿನ ಪ್ರಮಾಣಕ್ಕಿಂತ ಅನ್ನನ ಜಾಸ್ತಿ ತಗೊಂಡಾಗ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಮತ್ತು ಇಡೀ ದಿನ ಇಟ್ಟರೂ ಕೂಡ ಒರಟಾಗೋದಿಲ್ಲ. ರೊಟ್ಟಿನ ಮಾಡುವಾಗ ಹಿಟ್ಟನ್ನ ನಾದ್ಕೊಳ್ಳುವಾಗ ಹೆಚ್ಚಿಗೆ ನೀರನ್ನು ಹಾಕ್ಕೊಳ್ಬಾರ್ದು. ಹೆಚ್ಚಿಗೆ ನೀರು ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಅನಿಸೋದಿಲ್ಲ. ನಿಮಗೆ ಕಲಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸಿದ್ರೆ ಅನ್ನನ ಹಾಕ್ಕೊಂಡಾಗ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಒಮ್ಮೆ ಅನ್ನನ ಚೆನ್ನಾಗಿ ನಾದ್ಕೊಳ್ಳಿ. ಆಮೇಲೆ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮತ್ತು ಬಹಳ ಸುಲಭವಾಗಿ ಹಿಟ್ಟನ್ನು ನಾದ್ಕೊಳ್ಬೋದು. ಅದು ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ, ಮತ್ತು ರೊಟ್ಟಿ ಚೆನ್ನಾಗಿ ಉಪ್ಕೊಳ್ಳುತ್ತೆ. ಹೀಗೆ ರೊಟ್ಟಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ರೊಟ್ಟಿನ ತಟ್ಟೋದಕ್ಕೂ ಮುಂಚೆ ಅಥವಾ ಮಿಷಿನಲ್ಲಿ ಒತ್ತೋದಕ್ಕೂ ಮುಂಚೆ ನಾನು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮೊದಲೇ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆವಾಗ ರೊಟ್ಟಿನ ಒತ್ತೋದಕ್ಕೆ ಅಥವಾ ಕೈಯಲ್ಲಿ ತಟ್ಟೋದಕ್ಕೆ ನಮಗೆ ಬಹಳ ಸುಲಭವಾಗುತ್ತೆ ಅಂತ. ನಾನು ಬದನೆಕಾಯನ್ನೆಲ್ಲ ನೀರೊಳಗಡೆ ಹಾಕಿ ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ನಲ್ಲ, ಅದೆಲ್ಲವೂ ಕೂಡ ತಣ್ಣಗಾಗಿದೆ. ಇವಾಗ ಬದನೆಕಾಯ್ದು ಮೇಲ್ಗಡೆ ಏನು ಸುಟ್ಕೊಂಡಿದ್ವಿ ಆ ಸಿಪ್ಪೆನೆಲ್ಲ ಹೀಗೆ ಚೆನ್ನಾಗಿ ತೊಗೋಬೇಕು. ಕಪ್ಪಾಗಿ ಏನಿರುತ್ತೆ ಮೇಲ್ಗಡೆ ಸಿಪ್ಪೆ ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ತೊಗೋಬೇಕು. ಇದನ್ನು ಕಂಪ್ಲೀಟಾಗಿ ತೊಗೊಂಡಿದ್ದಾದಮೇಲೆ ಒಮ್ಮೆ ಆ ಬದನೆಕಾಯನ್ನು ಓಪನ್ ಮಾಡಿ ನೋಡಿ. ಬದನೆಕಾಯಲ್ಲಿ ಹೆಚ್ಚಾಗಿ ಹುಳಗಳಿರುತ್ತೆ, ಹಾಗಾಗಿ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಹುಳ ಇದ್ದರೆ ಅಥವಾ ಬದನೆಕಾಯಿ ಹಾಳಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಹಾಗೆ ಹಾಕೋದಕ್ಕೆ ಹೋಗಬೇಡಿ. ಒಂದು ಸಲ ಓಪನ್ ಮಾಡಿ ನೋಡಿನೇ ಹಾಕಿ. ಎಲ್ಲದ್ರದ್ದು ಕೂಡ ಹೀಗೆ ಸಿಪ್ಪೆನ ತೆಗೆದು ಸುಟ್ಕೊಂಡಿರ್ತೀವಲ್ಲ ಮೇಲ್ಗಡೆ ಎಲ್ಲದನ್ನು ಕೂಡ ಚೆನ್ನಾಗಿ ತೆಗೆದು ಕ್ಲೀನನ್ನು ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಇದನ್ನು ಮಾಡೋದಕ್ಕೆ ಕೇವಲ 3 ಸಾಮಗ್ರಿಗಳಷ್ಟೇ ಬೇಕು. ಇವಾಗ ಬದನೆಕಾಯಿನೆಲ್ಲ ಸುಟ್ಕೊಂಡಿದ್ದನ್ನು ಬೌಲ್ಗೆ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಕೈಯಲ್ಲೊಮ್ಮೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2-3 ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಗಟ್ಟಿ ಮೊಸರು ಬೇಕು. ಇದಕ್ಕೆ ಗಟ್ಟಿ ಮೊಸರಾಗಿದ್ದರೆ ಮತ್ತು ಫ್ರೆಶ್ ಮೊಸರಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಉಪ್ಪು ಮತ್ತು ಖಾರ 2 ಹಿಡಿಯೋ ಹಾಗೆ ಕೈಯಲ್ಲೊಮ್ಮೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಟೇಸ್ಟು ಬಹಳನೇ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷಗಳ ಕಾಲ ರೊಟ್ಟಿ ಆಗೋವರೆಗೂ ಕೂಡ ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಾನಿಲ್ಲಿ ಇವಾಗ ರೊಟ್ಟಿನ ಒತ್ಕೊಳ್ತಾ ಇದ್ದೀನಿ. ರೊಟ್ಟಿನ ನಾನಿಲ್ಲಿ ಮಿಷನಲ್ಲಿ ಒತ್ಕೊಳ್ತಾ ಇರೋದ್ರಿಂದ ರೊಟ್ಟಿ ಒತ್ತೋ ಅಂಥ ಕವರ್ಗೆ ಸ್ವಲ್ಪ ಎಣ್ಣೆನ ಸರ್ಕೊಳ್ತಾ ಇದ್ದೀನಿ, ಅಥವಾ ನೀರನ್ನು ಸರ್ಕೊಂಡ್ರೂ ಕೂಡ ಆಗುತ್ತೆ. ರೊಟ್ಟಿನ ಆದಷ್ಟು ಕೈಯಲ್ಲಿ ತಟ್ಟುವಾಗಲಾದ್ರೂ ತುಂಬ ತೆಳುವಾಗೇ ತಟ್ಕೊಳ್ಳಿ. ಮಿಷನಲ್ಲಿ ಒತ್ತುವಾಗಲಾದ್ರೂ ಸರಿ ತುಂಬ ತೆಳುವಾಗಿಯೇ ಒತ್ಕೊಳ್ಳಿ. ಮಂದವಾಗಿದ್ದರೆ ಚೆನ್ನಾಗಿರೋದಿಲ್ಲ.
ಹೀಗೆ ರೊಟ್ಟಿನೆಲ್ಲ ಒತ್ಕೊಂಡಿದ್ದಾದಮೇಲೆ ಹಂಚಿನಲ್ಲಿ ಎರಡೂ ಸೈಡ್ ಕೂಡ ಬೇಯಿಸ್ಕೊಂಡಿದ್ದಾದಮೇಲೆ ಗ್ಯಾಸ್ ಮೇಲೆ ಕೂಡ ಒಮ್ಮೆ ಹಾಗೇ ಬೇಯಿಸ್ಕೊಳ್ಳಿ. ಹಂಚನ್ನು ತೆಗೆದಿಟ್ಬಿಟ್ಟು ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೌದೆ ಒಲೆಯಲ್ಲಾದರೆ ನಾವು ಕೆಂಡದಲ್ಲಿ ಬೇಯಿಸ್ಕೊಳ್ತೀವಿ, ಚೆನ್ನಾಗಾಗುತ್ತೆ. ಇಲ್ಲಿ ಕೆಂಡ ಇಲ್ಲದಿರೋದ್ರಿಂದ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದಾದರೆ ಹೀಗೆ ಹೆಂಚನ್ನ ತೆಗೆದಿಟ್ಬಿಟ್ಟು ಚೆನ್ನಾಗಿ ರೊಟ್ಟಿನ ಮತ್ತೆ ಎರಡು ಸೈಡು ಕೂಡ ಬೇಯಿಸ್ಕೊಳ್ಳಿ. ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ. ನೋಡಿ, ಚೆನ್ನಾಗಿ ರೊಟ್ಟಿ ಉಬ್ಕೊಂಡು ಬರ್ತಾ ಇದೆ. ರೊಟ್ಟಿ ಮತ್ತು ಸುಟ್ಟ ಬದನೆಕಾಯಿ ಗೊಜ್ಜು ಎರಡೂ ಕೂಡ ರೆಡಿಯಾಗಿದೆ. ನಿಜವಾಗ್ಲೂ ಕೂಡ ಈ ರೊಟ್ಟಿ ಜೊತೆ ಸುಟ್ಟ ಬದನೆಕಾಯಿ ಗೊಜ್ಜೇನಿದೆ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲಾಂದರೆ ಒಂದು ಸಾರಿ ಪ್ರಯತ್ನ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ರೊಟ್ಟಿ ಜೊತೆ ಮಾತ್ರ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಎಲ್ಲ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ನಾವು ಚಿಕ್ಕವರಿರುವಾಗಿಂದನೂ ಅಮ್ಮ ಮತ್ತು ಅವ್ವ ಇಬ್ಬರನ್ನೂ ಕೂಡ ಇದನ್ನು ಮಾಡಿಕೊಡ್ತಿದ್ರು. ಅವ್ರ ಕೈಯಿನ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು. ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ